ಕೌರವರು ಎಷ್ಟು ಜನ? 101 ಜನ. ಪಾಂಡವರು 5 ಜನ. ಅವ್ರು ಏನು ಆಟ ಆಡ್ತಾರಮ್ಮ? ಪಗಡೆ. ಅದ್ರಲ್ಲಿ ಗೆಲ್ಲೋದು ಯಾರು? ಸುಯೋಧನ. ಕರೆಕ್ಟ್. ಆಮೇಲೆ ದ್ರೌಪದಿದು ಸೀರೆ ಎಳಿತಾನಲ್ಲ, ಯಾರವನು? ದುಶ್ಯಾಸನ. ಏನು ಮಾಡ್ತಾನೆ ಅದಕ್ಕೆ? ಏನಾಗುತ್ತೆ ಆಮೇಲೆ? ಆಮೇಲೆ ಭೀಮ ಬಗಿತಾನೆ ದುಶ್ಯಾಸನ. ಆಮೇಲೆ ಏನು ಮಾಡ್ತಾನೆ? ಆಮೇಲೆ ಒಂದು ಕಡೆ ಗದೆ ಇಟ್ಟು ಪಾಂಚಾಲಿ ಅಂತ ಹಿಂಗೆ ಇಟ್ಕೊಂಡು ಬರ್ತಾನೆ. ಪಾಂಚಾಲಿ ಅಂತ ಆಮೇಲೆ ಬಂತಾಳೆ. ಆಮೇಲೆ ಭೀಮ ಏನ್ ಮಾಡ್ತಾನದು? ಏನದ? ಎಲ್ಲಿಗೆ? ಕೂಲಿಗೆ ಹಚ್ಚುತ್ತಾನೆ. ಆಮೇಲೆ ಗಂಟಾಕಂತಾಳೆ. ಕರೆಕ್ಟು. ಅಯ್ಯೋ, ಎಷ್ಟು ಚೆನ್ನಾಗಿ ಹೇಳ್ದಲ್ಲ. ಆಮೇಲೆ ಮತ್ತೇನು ಕೇಳೋಣ ತಡಿ. ಕರ್ಣನ್ ಸಾಯಿಸೋದು ಯಾರು ಹೇಳು ಜಮಿ? ಅರ್ಜುನ. ಕರೆಕ್ಟ್. ಅವನಿಗೆ ಏನು ಶಾಪ ಇರುತ್ತೆ ಕರ್ಣಂಗೆ? ಯಾಕೆ ಸಾಯ್ತಾನೆ ಹೇಳು? ಕರೆಕ್ಟ್, ಅದೇ ನೀನು ನೆನ್ಪು ಮಾಡ್ಕೊಂತಿರೋದು. ಗಂಗೆ ಅಲ್ಲ, ಭೂಮಿ ತಾಯಿನ. ಭೂಮಿ ತಾಯಿನ ತುಪ್ಪ ಚೆಲ್ಲಿರುತ್ತೆ ಅದ್ರ ಮೇಲೆ, ಭೂಮಿ ಮೇಲೆ. ಅವಾಗ ಅವ್ನು ಹಿಂಗ ಅಂತಾನಲ್ಲ, ಅವಾಗ ಏನಂತ ಶಾಪ ಕೊಡ್ತಾಳೆ ಭೂಮಿ ತಾಯಿ? ಏನು ಶಾಪ ಕೊಡ್ತಾಳೆ? ನಾನು ನಿನಗೇನು ಮಾಡ್ತೀನಿ, ನೀನು ಫೈಟಿಂಗ್ ಮಾಡ್ತಿದ್ದಲ್ಲ ಅವಾಗ ನೆಲನ ಓಪನ್ ಮಾಡ್ತೀನಿ. ಕರೆಕ್ಟ್. ಅವಾಗ ರಥ ಹೋಗಿ ಸಿಗಾಕೊಂಡ್ಬಿಡುತ್ತೆ ಅಲ್ವಾ?